ಎಲ್ಲನೂ ಕೂಡ ನಾವು ಭಾಳ ಕಾಳಜಿ ವಹಿಸಿ ನನಗಂತೂ ವೈಯಕ್ತಿಕವಾಗಿ ಭಾಳ ಬೇಸರ ಆಗಿದೆ. ಯಾಕಂದರೆ ಇದು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವು ಮಾಡಿದ್ವಿ. ಅದಾದಮೇಲೆ BJP ಸರ್ಕಾರ ಬಂದಮೇಲೆ ಸಂಪೂರ್ಣವಾಗಿ ನಿಲ್ಲಿಸಿದ್ರು. ಈಗ ನಮ್ಮ ಸರ್ಕಾರ ಬಂದಮೇಲೆ ಕಷ್ಟಪಟ್ಟು ನಾವು ಇದು ಮಾಡಿಸ್ತಾ ಇದ್ದೀವಿ. ಈಗ ಅಲ್ಲಿ 2000 ಕೆಪಾಸಿಟಿ ಇದೆ. ಈಗ 500 ಮಕ್ಕಳಿಗೆ ಫಸ್ಟ್ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಯುವಕರಿಗೆ ಇದು ಒಂದು ಕನಸು, ಆ ನನಸಾಗುವಂಥ ಒಂದು ಸಂಸ್ಥೆ ಕಟ್ಟಿದ ಮೇಲೆ ಹಿಂಗೆ ಆಗಿರೋದು ಸರಿಯಲ್ಲ. ಅದಕ್ಕೆ ಏನೇ ಇದ್ರೂ ಕೂಡ ನೀವು ಹೇಳ್ದಂಗೆ ನಮ್ಮಂಥವ್ರಿಗೆ ಮುಜುಗರ. ಅದು ಆಗಲೇ ಕ್ರಮ ತೊಗೊಂಡಿದ್ದೀವಿ. ಅವ್ರ ಮೇಲೆ ಸಸ್ಪೆನ್ಷನ್ ಆಗಿದೆ, ಒಂದು AW ಇದೆ. ಅದಕ್ಕೆ ಒಂದು ಥರ್ಡ್ ಪಾರ್ಟಿ ಇವ್ಯಾಲ್ಯೂಯೇಷನ್ ಆಗಿದೆ. ಮತ್ತೊಂದು ಸರಿ ಒಂದು ಕ್ವಾಲಿಟಿ ಕಂಟ್ರೋಲು ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಮಾಡಿಸ್ತೀನಿ. ಸ್ಟೈಫಂಡು ನಾವು ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಈಗ ನೋಡಿ, ನಮ್ಮ ಯುವಕರು ಧಾರವಾಡ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದರೆ ಅವು ಬೇಕಾಗ್ತದೆ. ಇಲ್ಲಿ ಅವರಿಗೆ ಖರ್ಚು ಆಗಬಾರ್ದು ಅಂದ್ಬಿಟ್ಟು ಇಲ್ಲೇ ಮಾಡ್ತಾ ಇರೋದು. ಸೊ ಅದು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅವರು ಕರಿಬೇಕಾದ್ರೆ ಹಂಗೆ ಕರೆದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಟಿಫಿಕೇಷನಲ್ಲಿ ಇದೆ ಅಂತ. ಅದಾದಮೇಲೆ ವಿಡ್ರಾ ಮಾಡಿದ್ದಾರೆ. ಬಟ್ ಅದನ್ನು ಸರ್ಕಾರ ಹಂತದಲ್ಲಿ ತೀರ್ಮಾನ ಮಾಡ್ತಾರೆ. ಬಟ್ ನಂದು ಇಲ್ಲ, ಸದ್ಯಕ್ಕೆ ನಮ್ಮಿದ್ರಲ್ಲಿ ಅದು ವಿಡ್ರಾ ಆದಮೇಲೆ ಅದಿಲ್ಲ. ಬಟ್ ಅವ್ರು ಕೇಳ್ತಾ ಇದ್ದಾರೆ, ವಿ ವಿಲ್ ಸಿ. ಬಟ್ ನನ್ನ ಪ್ರಕಾರ ನೋಡಿ, ವಸತಿಯಲ್ಲಿಲ್ಲ. ಬಟ್ ಬಸ್ಸಿನ ಸವಲತ್ತು 2 ಬಸ್ಸುಗಳನ್ನು ನಾವು ಮಾಡಿದ್ವಿ. ಬೇಕಾದರೆ ಟೈಮಿಂಗ್ ಬೇಕಾದರೆ ಅದು ನೋಡೋಣ. ಇದು ಪ್ರಾಯೋಗಿಕವಾಗಿ ಮಾಡ್ತಾ ಇರೋದು. ಇದು ಮೊದಲನೇ ಬಾರಿ ಹಿಂಗೆ ಆಗ್ತಾ ಇರೋದು. ನನ್ನ ಪ್ರಕಾರ ಇದು ಸ್ಟೆಬಿಲೈಸ್ ಆಗೋದು ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ನೀವು ಹೇಳಿದಾಗೆ ಈಗ ಮುಂದೆ ಯಾರು ಕೋಚಿಂಗ್ ಕೊಡ್ತಾರೆ ಅವ್ರದ್ದು ಕೂಡ ಇಲ್ಲೇ ನಮ್ಮ ಕ್ಲಾಸ್ನಲ್ಲಿದೆ, ಅವ್ರು ಇಲ್ಲೇ ಇರಬೇಕು ಅಂತ ಕೂಡ. ಸೊ ಅದು ಸ್ಟೆಬಿಲೈಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಯಾರೂ ಬರಲಿಕ್ಕೆ ರೆಡಿ ಇಲ್ಲ. ಈಗ ನೋಡಿ ಎಲ್ಲನೂ ಕೂಡ ಅನುಕೂಲ ಇಲ್ಲ, ಹಾಗಲ್ಲ. ಇಲ್ಲ, ಹಿರೇಮಠರ್ ನಾ ಹೇಳ್ತೀನಿ ನೋಡಿ. 100% ವಿ ವಿಲ್ ಟ್ರೈ. ಬಟ್ ಒಂದೇನಿದೆ ಅಂದರೆ ಇಂಥ ಒಂದು ಪ್ರಯೋಗ ಎಲ್ಲೂ ಇಲ್ಲ. ಇದಕ್ಕೆ ಸ್ವಲ್ಪ ಲೋಪಗಳಿದ್ದೇ ಇರ್ತದೆ, ಇಲ್ಲ ಅಂತಿಲ್ಲ. ಆಮೇಲೆ 1 ವರ್ಷ ಆದಮೇಲೂ ಇರುತ್ತೆ, ಇಲ್ಲ ಎಲ್ಲನೂ ಸಂಪೂರ್ಣವಾಗಿ ಸರಿಯಾಗುತ್ತೆ ಅಂತಿಲ್ಲ. ವಿ ವಿಲ್ ಟ್ರೈ ಪ್ರಾಪರ್ಲಿ. ಬಟ್ ಜನರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇಂಥ ಒಂದು ಪ್ರಯತ್ನಕ್ಕೆ ಅವರು ಕೂಡ ಏನೋ ಸ್ವಲ್ಪ ಮೆಚ್ಚುಗೆ ವಹಿಸ್ಕೊಂಡು ಎಲ್ಲನೂ ಅನುಕೂಲಕ್ಕೆ ಮಾಡಿರ್ತೇವೆ. ಎಲ್ಲನೂ 100% ಅನುಕೂಲ ಆಗುತ್ತೆ ಅಂತಲೂ ಇಲ್ಲ. ಕಷ್ಟ ಇದೆ, ಪಡಲೇಬೇಕಲ್ಲ. ಈಗ ಧಾರವಾಡ ಹೋಗೋದಕ್ಕಿಂತ ಬೆಟ್ರಾ, ಬೆಂಗಳೂರು ಹೋಗೋದಕ್ಕಿಂತ ಬೆಟ್ರಾ, ಹೈದರಾಬಾದ್ ಹೋಗೋದಕ್ಕಿಂತ ಬೆಟರಾ? ಅದೇ, ದಟ್ ಈಸ್ ಅವರ್ ಇಂಟೆನ್ಷನ್. ಸರ್ ಇಲ್ಲ ಅನೌನ್ಸ್ ಮಾಡಿದ್ರೆ ಸಾಹೇಬ್ರೇನು ಅನೌನ್ಸ್ ಮಾಡ್ತಾರೆ. ಹಂಗಲ್ಲ.